ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಅಭ್ಯರ್ಥಿಗಳೇ ನೋಡಿ, ಈಗಾಗಲೇ ಆನ್ಲೈನ್ ಅರ್ಜಿಗಳನ್ನು B.Ed ಆನ್ಲೈನ್ ಅರ್ಜಿಗಳನ್ನು ಆರಂಭವಾಗಿದೆ. ಸೊ ಅದಕ್ಕೆ ಸಂಬಂಧಿಸಿದಂಥ ಕಂಟಿನ್ಯೂಸ್ ಆಗಿ ನಿಮ್ಮಗಳಿಗೆ ಅವೇರ್ ಮಾಡಲಿಕ್ಕೆ ವಿಡಿಯೋ ಮುಖಾಂತರ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ನಮ್ಮ ವಿಡಿಯೋಗಳು ನಿಮ್ಮ ಒಂದು ಡೌಟ್ಗಳನ್ನು ಕ್ಲೇರಿಫೈ ಮಾಡಲಿಕ್ಕೆ ಅಂತಲೇ ಇರುವಂಥದ್ದು. ಬಿಟ್ಟರೆ ಇಲ್ಲಿ ಯಾವುದೇ ಥರಂಥ ಹೊಸ ಅಪ್ಡೇಟ್ ಬಂದರೆ ನಾನು ಏನಪ್ಪ ಅಂದರೆ ವಿಡಿಯೋ ಮುಖಾಂತರ ಶೇರ್ ಮಾಡಿರ್ತೇನೆ. ಬಟ್ ಸ್ಪೆಷಲಿ ನಾನು ವಿಡಿಯೋಗಳನ್ನ ಜಾಸ್ತಿ ಮಾಡೋದು ನಿಮ್ಮಗಳಿಗೆ ಏನು ಒಂದು ಡೌಟ್ ಇದೆ, ನೀವೇನು ನನಗೆ ಕಾಮೆಂಟ್ಗಳನ್ನು ಹಾಕಿರ್ತೀರಿ ಅದನ್ನು ಓದಿ ಅದಕ್ಕೆ ವಿಡಿಯೋ ಮುಖಾಂತರ ಮಾಹಿತಿನ ಕೊಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಇಲ್ಲಿಯೂ ಕೂಡ ನಾನು ನಿಮ್ಮಗಳಿಗೆ ಒಂದು ಅವೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಏನಪ್ಪ ಅಂತಂದರೆ, ಯಾರೆಲ್ಲ ಈಗ ಅಪ್ಲಿಕೇಶನ್ ಹಾಕಿ ಪೇಮೆಂಟನ್ನು ಮಾಡಿ ಫೈನಲ್ ಪ್ರಿಂಟನ್ನು ತೆಗೆದುಕೊಂಡಿದ್ದೀರಾ ಅವರುಗಳು 7 ದಿನಗಳ ಒಳಗಾಗಿ, ಗೋರ್ಮೆಂಟ್ ರಜೆಗಳನ್ನು ಹೊರತುಪಡಿಸಿ 7 ದಿನಗಳ ಒಳಗಾಗಿ ಹೋಗಿ ನೀವು ನೋಡಲ್ ಸೆಂಟರ್ಗಳನ್ನು ಸೆಲೆಕ್ಟ್ ಮಾಡಿರ್ತೀರ ಅಪ್ಲಿಕೇಶನ್ ಹಾಕಬೇಕಾದ್ರೆ, ಆ ಒಂದು ಸೆಂಟರ್ಗಳಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗತ್ತೆ. ಓಕೆ, ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ 7 ದಿನಗಳ ಒಳಗಾಗಿ ನೀವು ಮಾಡ್ಕೊಳ್ಳಿಲ್ಲಪ್ಪ ಅಂತಂದರೆ ಸೊ ಮತ್ತೇನಾಗುತ್ತೆ ಅಂದರೆ ನಿಮ್ಮಗಳಿಗೆ ಅದು ಸಮ್ ಇಶ್ಯೂ ಆಗ್ಬೋದು. ಅಂದರೆ ಕಾರಣಗಳನ್ನು ಕೊಡಿ ಅಥವಾ ನಿಮ್ಮಗಳಿಗೆ ಫೆನಾಲ್ಟಿಗಳನ್ನು ಏನಾದರೂ ಹಾಕುವಂಥ ಚಾನ್ಸಸ್ ಆಗ್ಬೋದು. ಆ್ಯಕ್ಚುಲಿ ಹಾಕೋದಿಲ್ಲ, ತೊಂದರೆ ಇಲ್ಲ, ಒಂದು 2 ದಿನ ಹೆಚ್ಚಿಗೆ ತೊಗೋಬೋದು. ಬಟ್ 7 ದಿನಗಳ ಒಳಗಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿದರೆ ನೀವು ಸೇಫ್ ಮತ್ತು ಯಾವುದೇ ಥರಂಥ ಇಲ್ಲಿ ಟೆನ್ಷನ್ ಆಗುವಂಥ ನೆಸೆಸಿಟಿ ಇರೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ನೀವು ಯಾವೆಲ್ಲ ಡಾಕ್ಯುಮೆಂಟ್ಗಳು ತೊಗೊಂಡು ಹೋಗಬೇಕು ಮತ್ತು ಯಾವ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ನೋಡಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕಾದ್ರೆ ಒಂದು ಫಾರ್ಮ್ ಇದೆ, ಅದು ನಿಮಗೆ ನೋಟಿಫಿಕೇಷನ್ ಒಳಗಡೆ ಸಿಗುತ್ತೆ, ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಅನಕ್ಸರಿ 6 ಅಂತ ಇದೆ ನೋಡಿರಿ, ಪೇಜ್ ನಂಬರ್ 27ರಲ್ಲಿ ಇರೋದು ಇದು. ಇದನ್ನು ನೀವು ಪ್ರಿಂಟೌಟ್ ತೊಗೋಬೇಕಾಗತ್ತೆ. ಓಕೆ, ಸೊ ಇದನ್ನು ಪ್ರಿಂಟೌಟ್ ತೊಗೋಬೇಕಾಗತ್ತೆ. ನೀವು ಅನಕ್ಸರಿ 6 ತೊಗೊಂಡು ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗ್ಬೇಕಾದ್ರೆ ತೊಗೊಂಡು ಹೋಗಬೇಕು. ಇಲ್ಲಿ ನಿಮ್ಮ ಒಂದು ನೇಮ್ ಬರೀಬೇಕು, ಫಾದರ್ ನೇಮು, ಪೋಸ್ಟಲ್ ಅಡ್ರೆಸ್ಸು, ನೋಡಿದ ಸೆಂಟರ್ ನಂಬರ್ ಆ್ಯಂಡ್ ಸೆಂಟರ್ ನಂಬರ್ ಆ್ಯಂಡ್ ರಿಜಿಸ್ಟ್ರೇಷನ್. ಓಕೆ, ಇದು ಏನಪ್ಪ ಅಂತಂದರೆ ಅಲ್ಲಿರ್ತದೆ, ಬೋರ್ಡ್ ಮೇಲೆ ಬರೆದಿರ್ತಾರೆ, ಅಲ್ಲಿ ಹೋಗಿ ನೀವು ಅದನ್ನು ಬರ್ಕೋಬೋದು. ಸೊ ಇಲ್ಲಿ ಹೋಗಬೇಕಾದ್ರೆ ಏನೆಲ್ಲ ತೊಗೊಂಡು ಹೋಗ್ಬೇಕು ನೋಡಿ, ಇಂಪಾರ್ಟೆಂಟ್ ಇರೋದು ಇದೆ. ನೀವು ಒರಿಜಿನಲ್ ಡಾಕ್ಯುಮೆಂಟ್ ಏನು ತೊಗೊಂಡು ಹೋಗ್ಬೇಕಂದ್ರೆ SSLC ಮಾರ್ಕ್ಸ್ ಕಾರ್ಡು, ಇಲ್ಲಿ ನೀವು SS ಅಂತ ಹಾಕೋಬೇಕು 11 ಅಂಥೇಳಿ. ಆಮೇಲೆ PUC ಮಾರ್ಕ್ಸ್ ಕಾರ್ಡ್ಸು, ಆಮೇಲೆ ಎಲ್ಲ ಡಿಗ್ರಿ ಸರ್ಟಿಫಿಕೇಟ್ಸು. ಓಕೆ, ಆಮೇಲೆ ಇಲ್ಲಿ ಮಾರ್ಕ್ಸ್ ಕಾರ್ಡ್ ಕೇಳಿದಾರೆ ಅವರು, ಡಿಗ್ರಿ ಸರ್ಟಿಫಿಕೇಟ್ಸ್ ಅಂದರೆ ಮಾರ್ಕ್ಸ್ ಕಾರ್ಡ್ಸ್ಗಳು. ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಯಾವುದಾದ್ರು ಇದು ಒಂದು ಕೇಳಿದ್ದಾರೆ ನೋಡಿ, ಒಂದು 7 ವರ್ಷದ ಸ್ಟಡಿ ಸರ್ಟಿಫಿಕೇಟು ಹೌದಾ, ಅಥವಾ 7 ವರ್ಷದ್ದು ಡೊಮೆನ್ಷಿಯಲ್ ಸರ್ಟಿಫಿಕೇಟು, ಅಥವಾ 1 to 10 ತನಕ ಸ್ಟಡೀಸ್ ಕನ್ನಡ ಮೀಡಿಯಮ್ ಸ್ಟಡಿ ಸರ್ಟಿಫಿಕೇಟ್ ಯಾವ್ದಾದ್ರು ಒಂದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ 2 ಇದ್ದರೆ 2 ಅಂತ ಹಾಕಿರಿ, 1 ಇದ್ದರೆ 1 ಅಂತ ಹಾಕೊಂಡೋಗಿ ಇಲ್ಲಿ ಅಥವಾ ಅಂತ ಕೇಳಿದ್ದಾರೆ, ಯಾವ್ದಾರು ಒಂದು. ಆಮೇಲೆ ಯಾವ್ದಾರು ನೀವು ಅದರ್ ಸ್ಟೇಟಿಂದ ಅದರ್ ಯೂನಿವರ್ಸಿಟಿಯಿಂದ ಇದ್ದರೆ, ಉದಾಹರಣೆಗೆ ಈಗ ನೀವು ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಅದರ್ ಸ್ಟೇಟಲ್ಲಿ ಓದಿದ್ದೀರಾ, ಅಲ್ಲಿ ನೀವು ಮೈಗ್ರೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಥವಾ ನೀವು ಬೇರೆ ಇದರಲ್ಲಿ ಏನಪ್ಪ ಯೂನಿವರ್ಸಿಟಿಯಲ್ಲಿ ಓದಿರ್ತೀರಾ, ಅಲ್ಲಿಂದ ನೀವು ಮೈಗ್ರೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಮೇಲೆ ಕಾಸ್ಟ್ ಸರ್ಟಿಫಿಕೇಟು, ಆಮೇಲೆ ಸ್ಪೆಷಲ್ ಕ್ಯಾಟಗರಿ ಇದ್ದರೆ, ಆಮೇಲೆ NSS NCC ಈ ಥರ ಇದ್ದರೆ, ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇದ್ದರೆ, ಕಲ್ಯಾಣ ಕರ್ನಾಟಕ ಇದ್ದರೆ, ಮತ್ತು ಇನ್ನೊಂದು ಇನ್ಕ್ಲೋಸ್ ಇಫ್ ಐ ಓನ್ಲಿ ಅಂತ ಹೇಳಿ ಕೊಟ್ಟಿದ್ದೆ. ಅಂದರೆ ಟೋಟಲ್ ಇಷ್ಟಂತೂ ಇರಲೇಬೇಕು. ಇವೆಲ್ಲನೂ ಕೂಡ ನಾನಿಲ್ಲಿ ಎನ್ಕ್ಲೋಸ್ ಮಾಡಿದ್ದೀನಿ, ಎಸ್ ಅಂತ ಹಾಕಿ ಇಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಬೇಕಾಗತ್ತೆ. ಫೈನಲ್ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ನೋಡಲ್ ಸೆಂಟರ್ನವರು ಒಂದು ವೆರಿಫೈ ಮಾಡಿ ಅದನ್ನು ಟೆಸ್ಟ್ ಮಾಡಿ ನಿಮಗೆ ಏನು ಮಾಡ್ತಾರಪ್ಪ ಅಂತಂದರೆ ಫೈನಲೈಸ್ ಮಾಡಿ ಕೊಡ್ತಾರೆ. ಓಕೆ, ಸೊ ಇದನ್ನು ನೀವು ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ಬೇಕಾಗತ್ತೆ. ನೆನಪಿಟ್ಕೋರಿ, ಇದನ್ನು ಹೋಗ್ಬೇಕಾದ್ರೆ ನೀವು ಇದನ್ನು ತೊಗೊಂಡು ಹೋಗ್ಬೇಕಾಗತ್ತೆ, ಇದನ್ನೆಲ್ಲ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ.